ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಮ್ಮ ಅಪ್ಕೊಂಡಲ್ಲ, ನನಗಷ್ಟೇ ಸಾಕು. ನನಗಂತೂ ನೀವು ಯಾವಾಗ ನಮ್ಮ ಅಮ್ಮನ ಮದ್ವೆ ಆಗ್ತೀರೋ, ಯಾವಾಗ ನಾನು ನೀವು ನಮ್ಮಮ್ಮ ಒಟ್ಟಿಗೆ ಇರ್ತೀವೋ. ಅನುಪುಟ, ಆದಷ್ಟು ಬೇಗ ನಾವು ಒಟ್ಟಿಗೆ ಇರ್ತೀವಿ. ಆದರೆ ನಾನು ನೀನು ಅಷ್ಟೇ, ನಿಮ್ಮಮ್ಮ ಅಲ್ಲ. ಮ್ಯಾಜಿಕ್ ಮಾಸ್ಟರ್ ನನಗೆ ತುಂಬಾ ಖುಷಿ ಆಗ್ತಿದೆ. ನಿಮ್ಮನ್ನ ನೋಡ್ಬೇಕು ಅನಿಸ್ತಿದ್ದೆ. ಮನೆಗೆ ಬರ್ಲಾ? ಯಾಕೆ ರೆಸ್ಟ್ ತಗೊಂತ್ಯಾ? ಸ್ವಲ್ಪ ದಿನ ವೆಯ್ಟ್ ಮಾಡು, ನಾವು ಸಪ್ರೇಟ್ ಮನೆ ಮಾಡ್ಬಿಡೋಣ, ನಾನು ನೀನು ಅಮ್ಮ. ಸೂಪರ್ ಆಗಿರುತ್ತಲ್ವಾ? ಮ್ಯಾಜಿಕ್ ಮಾಸ್ಟರ್ ಮನೆಗೊಂದು ಡಾಗಿ ತರಣ್ವಾ? ಯಾಕೆ, ನಿನಗೆ ಡಾಗಿ ಅಂದ್ರೆ ಇಷ್ಟನಾ? ತುಂಬಾ ಇಷ್ಟ. ಆದ್ರೆ ನಮ್ ತಾತ ಸಾಕಾಕ್ ಬಿಡವ. ಡೋಂಟ್ ವೆರಿ, ಈ ನಿಮ್ಮಪ್ಪ ಏನ್ ಬೇಕಾದ್ರೂ ಕೊಡಿಸ್ತಾನೆ. ಐ ಲವ್ ಯು ಪಪ್ಪಾ. ಸರಿ ಮ್ಯಾಜಿಕ್ ಮಾಸ್ಟರ್. ಹೇಳಿದ್ ನೆನ್ಪಿರ್ಲಿ, ಯಾರ ಹತ್ರನೂ ಹೇಳ್ಬಾರ್ದು. ಓಕೆ, ಎಲ್ಲೂ ಹೇಳಲ್ಲ. ಬಾಯ್ ಬಾಯ್. ಬಾಯ್ ಪುಟ. ವಿಕ್ರಾಂತ್, ನಾನು ನಿಮ್ಮ ಮನೆಗೆ ಬಂದು ಸೇರ್ಕೊಂಡು ಎಷ್ಟು ಒಳ್ಳೇದಾಯ್ತು ಗೊತ್ತಾ? ನಾನು ಎಷ್ಟು ಆಟ ಆಡಿದ್ರು ಯಾರಿಗೂ ಗೊತ್ತಾಗಲ್ಲ. ಬೇರೆ ಎಲ್ಲೇ ಇದ್ರೂ ಸಿಕ್ಕಾಕೊಂಡ್ಬಿಡ್ತಿದ್ದೆ. ಎಲ್ಲ ಕರೆಕ್ಟಾಗಿ ನಡೀತಾ ಇದೆ. ಕೆಲವೇ ದಿನಗಳಲ್ಲಿ ಪಲ್ಲವಿ ನೆಮ್ಮದಿ ಸರ್ವನಾಶ. ಪ್ರಭಾ ಅವ್ರೆ, ಏನ್ ವಿಷಯ? ಏನೋ ಮಾತಾಡ್ಬೇಕು ಅಂತ ಕರ್ಕೊಂಡ್ ಬಂದ್ರಿ. ಅದು ಹೇಗ್ ಶುರು ಮಾಡ್ಬೇಕು ಅಂತ ನನಗೆ ಗೊತ್ತಾಗ್ತಿಲ್ಲ. ವಿಕ್ರಾಂತ್ ಅವ್ರು ಬಂದ್ರೆ ಅವ್ರ ಹತ್ರನೇ ಹೇಳೋಣ ಅಂತ ಅನ್ಕೊಂಡಿದ್ದೆ, ಆದ್ರೆ ಅವ್ರು ಬಂದಿಲ್ವಲ್ಲ. ಪರವಾಗಿಲ್ಲ, ನನ್ನ ಹತ್ರ ಹೇಳಿ, ನಾನು ಅವನ್ಗೆ ಹೇಳ್ತೀನಿ. ಏನಿಲ್ಲ, ನಮ್ ಪಲ್ಲವಿಗೆ ಪ್ರೀತಿ ಅನ್ನೋದೇ ಸಿಗ್ಲಿಲ್ಲ. ನಮ್ ಮನೆಯವ್ರು ಹೇಳಿದ್ರು ಅನ್ನೋ ಒಂದೇ ಕಾರಣಕ್ಕೆ ಪಲ್ಲವಿ ದೂಸರ ಮಾತಾಡ್ದೆ ಆ ಹುಡುಗನ್ನ ಮದ್ವೆ ಆದ್ಲು. ಆದ್ರೆ ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿ ಇದ್ಯಾವುದನ್ನ ಅವಳು ಕಾಣ್ಲೇ ಇಲ್ಲ. ಅದಕ್ಕೆ ಈ ಮದ್ವೆಲಾದ್ರೂ ಅದನ್ನೆಲ್ಲ ಕಾಣ್ಲಿ ಅಂತ ನಂಗೆ ಆಸೆ. ಅದಕ್ಕೆ ತಾನೆ ನಾವೀ ಮದ್ವೆ ಮಾಡ್ತಿರೋದು. ಪಲ್ಲವಿಗೆ ಪ್ರೀತಿ ಸಿಗ್ಲಿಲ್ಲ, ಆದ್ರೆ ನಮ್ ವಿಕ್ರಾಂತ್ಗೆ ಸಿಕ್ಕಿದ ಪ್ರೀತಿ ತುಂಬಾ ದಿನ ಉಳಿಲಿಲ್ಲ. ಇನ್ ಮುಂದೆ ಅವರಿಬ್ರು ತುಂಬಾ ಚೆನ್ನಾಗಿರ್ತಾರೆ ಬಿಡಿ. ಅದು ವಿಷಯ ಅದಲ್ಲ. ವಿಕ್ರಾಂತ್ ಅವ್ರಿಗೆ ಹೇಳ್ತೀರಾ ಪಲ್ಲವಿನ ಆಗಾಗ ಹೊರಗಡೆ ಕರ್ಕೊಂಡೋಗಿ ಸುತ್ತಾಡ್ಸೋದಕ್ಕೆ? ಓ, ನೀವು ಆ ತರ ಹೇಳ್ತಿದ್ದೀರಾ? ಈಗ ಅರ್ಥ ಆಯ್ತು ಬಿಡಿ. ಹೆಣ್ಣು ಎಷ್ಟೇ ಗಟ್ಟಿ ಇದ್ರು, ಎಷ್ಟೇ ಪ್ರಬುದ್ಧತೆ ಇದ್ರು, ತಾನ್ ಪ್ರೀತಿಸೋ ಹುಡುಗ ತನ್ನ ಪ್ರೀತಿನ ಹೇಳ್ಕೊಳ್ಳಿ ಅಂತ ತುಂಬಾನೇ ನಿರೀಕ್ಷೆ ಮಾಡ್ತಾಳೆ. ಅವನು ಅವನ್ ಪ್ರೀತಿನ ಬೇರೆ ಬೇರೆ ರೀತಿ ತರ ವ್ಯಕ್ತಪಡಿಸ್ಬೇಕು ಅಂತ ಆಸೆ ಪಡ್ತಾಳೆ. ಅವಳ ಲೈಫಲ್ಲಿ ಬರೀ ಜವಾಬ್ದಾರಿ ಅನ್ನೋದೇ ಆಯ್ತು ಬಿಟ್ರೆ, ಎಲ್ಲ ಹೆಣ್ಮಕ್ಳಾಗೆ ಪ್ರೀತಿಸೋ ಕ್ಷಣಗಳನ್ನ ನಮ್ ಪಲ್ಲವಿ ಅನುಭವಿಸ್ಲೇ ಇಲ್ಲ. ಅವಳು ಆ ಕ್ಷಣಗಳನ್ನ ಅನುಭವಿಸ್ಲಿ ಅಂತ ಹೇಳ್ದೆ ಅಷ್ಟೆ. ನೀವೇನು ತಪ್ಪು ತಿಳ್ಕೊಬೇಡಿ. ಖಂಡಿತವಾಗ್ಲೂ ಇಲ್ಲ ಪ್ರಭಾ ಅವ್ರೆ, ನೀವು ಹೇಳಿದ್ದು ಒಳ್ಳೇದೇ ಆಯ್ತು. ವಿಕ್ರಾಂತ್ 3 ಹೊತ್ತು ಕೆಲ್ಸ ಅಂತ ಕೆಲ್ಸದಲ್ಲೇ ಮುಳುಗೋಗಿರ್ತಾನೆ. ಅವನಿಗೆ ಹೇಳ್ಬೇಕು, ಆಗಾಗ ರಜಾ ಹಾಕಿ ಪಲ್ಲವಿನ ಹೊರಗಡೆ ಕರ್ಕೊಂಡೋಗು ಸುತ್ತಾಡೋಕೆ ಅಂತ. ನಮ್ ಪಲ್ಲವಿನೂ ಅಷ್ಟೇನೆ, ಕೆಲ್ಸ ಅಂದ್ರೆ ಸಾಕು, ಊಟ ತಿಂಡಿ ಏನು ನೆನಪಾಗೋದೇ ಇಲ್ಲ. ನಿಮ್ಗೊಂದ್ ವಿಷಯ ಗೊತ್ತಾ? ವಿಕ್ರಾಂತ್ನ ರಾತ್ರಿ ಹೊತ್ತು ಊಟಕ್ಕೆ ಕರಿಬೇಕು ಅಂದ್ರೆ 10 ಸಲ ಕರಿಬೇಕು ಅವನಿಗೆ. ಕೊನೆಗೆ ನಾನು ಕೂಗಾಡಿ ಕಿರ್ಚಾಡಿ ರಂಪ ಮಾಡಿದ್ರೇನೆ ಮಹಾನುಭಾವ ಬರೋದು ಊಟಕ್ಕೆ. ಬನ್ನಿಮ್ಮ ಊಟಕ್ಕೆ ಹೋಗೋಣ ಅಂತಾನೆ ಅವಾಗ. ಈ ಬ್ಯುಸಿ ಲೈಫ್ ಮಧ್ಯೆ ಅವರಿಬ್ರು ಕಳ್ದೋಗ್ಬಾರ್ದು ಅಷ್ಟೇ. ಭಗವಂತ ಅವ್ರಿಗೆ ಕೊಟ್ಟಿರೋ ಈ 2ನೇ ಚಾನ್ಸ್ನ
ಸಂಪೂರ್ಣವಾಗಿ ಅವರಿಬ್ರು ಅನುಭವಿಸ್ಬೇಕು ಅಷ್ಟೇ. ನಿಮ್ಮನೆಗೆ ನಮ್ ಪಲ್ಲವಿ ಸೊಸೆಯಾಗಿ ಬರ್ತಿರೋದು ಅವಳ ಪುಣ್ಯನೇ ಬಿಡಿ. ಪ್ರಭಾ ಅವ್ರೆ, ವಿಕ್ರಾಂತ್ನ ನಾನು ಯಾವತ್ತೂ ಅಳಿಯ ಅಂತಾನೆ ಅನ್ಕೊಂಡಿಲ್ಲ, ನನ್ ಮಗ ಅಂತಾನೆ ಅನ್ಕೊಂಡಿದೀನಿ. ನಿಮ್ ಪಲ್ಲವಿನ ನಾನು ಯಾವತ್ತೂ ಸೊಸೆ ಅಂತ ಅನ್ಕೊಳ್ಳಿಲ್ಲ, ನನ್ನ ಸ್ವಂತ ಮಗಳು ಅನ್ಕೋತೀನಿ. ನನ್ನ ಮಗಳ ಸ್ಥಾನ ತುಂಬಕ್ ಬರ್ತಿರೋ ದೇವತೆ ಅವಳು. ವಿಕ್ರಾಂತ್ಗೆ ನನ್ ಮಗಳು ಕೊಡಕ್ಕಾಗ್ದೇ ಇರೋ ಪ್ರೀತಿನ ಮತ್ತೆ ಕೊಡಕ್ ಬರ್ತಾ ಇರೋ ಹುಡುಗಿ ಅವಳು. ಅವಳ ನಾನು ತುಂಬಾ ಚೆನ್ನಾಗಿ ನೋಡ್ಕೋತೀನಿ. ಯಾವುದೇ ಕಾರಣಕ್ಕೂ ಅವಳ ಮನ್ಸು ನೋಯಿಸಲ್ಲ. ನೀವೇನು ತಲೆ ಕೆಡ್ಸ್ಕೋಬೇಡಿ. ಮದ್ವೆ ಆದ್ಮೇಲೆ ಸಂಸಾರ, ಮಕ್ಳು, ಜಂಜಾಟ ಎಲ್ಲ ಇದ್ದಿದ್ದೇನೆ. ಈಗ್ಲಾದ್ರೂ ಸ್ವಲ್ಪ ಅಲ್ಲಿ ಇಲ್ಲಿ ತಿರ್ಗಾಡ್ಕೊಂಡಿರ್ಲಿ ಬಿಡಿ. ಪ್ರಭಾ ಅವ್ರೆ, ನೀವ್ ಇದ್ರ ಬಗ್ಗೆ ಜಾಸ್ತಿ ತಲೆ ಕೆಡ್ಸ್ಕೋಬೇಡಿ. ನಾನ್ ವಿಕ್ರಾಂತ್ಗೆ ಹೇಳ್ತೀನಿ, ಸರಿನಾ? ಆಮೇಲೆ ಇನ್ನೊಂದ್ ಮಾತು. ಏನು? ಇದನ್ನೆಲ್ಲ ನಾನ್ ನಿಮ್ ಹತ್ರ ಹೇಳ್ದೆ ಅಂತ ಪಲ್ಲವಿ ಹತ್ರ ಹೇಳ್ಬೇಡಿ, ಕೋಪ ಮಾಡ್ಕೋತಾಳೆ. ನಮ್ ಮಕ್ಳಿಗೆ ಯಾವ ವಿಷಯಕ್ಕೆ ಕೋಪ ಬರೋಲ್ಲ ಹೇಳಿ. ಸರಿ ಸರಿ, ಮದ್ವೆ ಚೌಟ್ರಿದೆಲ್ಲ ಮಾತಾಡೋದಿದೆಯಲ್ಲ, ಬನ್ನಿ. ನಡಿ. ಅಂತೂ ಇಂತೂ ಪಲ್ಲವಿ ಮದುವೆ ಫಿಕ್ಸ್ ಆಯ್ತು. ಇನ್ನು ಬ್ಯಾಲೆನ್ಸ್ ಮಾಡ್ಕೊಂಡು ಹೋದ್ರೆ ಸಾಕು. ಪಲ್ಲವಿ ವಿಕ್ರಾಂತ್ ಅವ್ರ ಮದುವೆ ಆಗ್ತಾ ಇರೋ ವಿಚಾರ ಯಾವುದೇ ಕಾರಣಕ್ಕೂ ಅನುಗೂ ಗೊತ್ತಾಗಬಾರ್ದು. ಅನು ಪಲ್ಲವಿನ ನಾನೇ ಮದುವೆ ಆಗ್ತಾ ಇದ್ದೀನಿ ಅನ್ಕೊಂಡಿರ್ಬೇಕು. ಕೊನೆ ಗಳಿಗೆಯಲ್ಲಿ ಎಲ್ಲ ವಿಚಾರ ಬಯಲಾಗಬೇಕು. ಆಗ ಗೊತ್ತಾದ್ರೂ ಏನು ಮಾಡೋಕ್ಕಾಗದೆ ಪರಿಸ್ಥಿತಿ ಆ ಪಲ್ಲವಿಗೆ ಬರಲಿ. ಆಗ ನನ್ನ ಮಗಳು ಪಡ್ಕೊಳ್ಳೋಕ್ಕೆ ಇನ್ನೂ ಸುಲಭ ಆಗುತ್ತೆ. ಪಲ್ಲವಿ, ನಿನ್ನ ಜೀವನದಲ್ಲಿ ಹೊಸ ಜೀವನ ಸಿಗ್ತಿದೆ, ಇನ್ಮೇಲೆ ಖುಷಿಯಾಗಿರ್ತೀಯ. ಆಗೆಲ್ಲ ಕನ್ಸ್ಕೊಂತ ಇದೆಯಲ್ಲ, ಆ ಖುಷಿನ ಕಸಿಯೋದು ಹೇಗೆ ಅಂತ ನಂಗೆ ಚೆನ್ನಾಗಿ ಗೊತ್ತು. ನಿಮ್ಮ ಅತ್ತೆ ಸುಲೋಚನ ಹೇಳ್ತಿದ್ರಲ್ಲ, ಟೈಮ್ ಚೆನ್ನಾಗಿದ್ರೆ ಎಲ್ಲ ಸರಿ ಹೋಗುತ್ತೆ ಅಂತ. ಯಾವನ್ ಹೇಳಿದೆ ನಿನ್ನ ಟೈಮ್ ಸರಿ ಇದೆ ಅಂತ? ನಿನ್ನ ಟೈಮ್ ಇನ್ನೂ ಖರಾಬಾಗಿದೆ. ಈಗ ನೀನು ವಿಕ್ರಾಂತ್ ಒಂದಾಗಿರೋದು, ನೀನು ವಿಕ್ರಾಂತ್ ಮದುವೆ ಆಗ ಕೊಟ್ಟಿರೋದು, ಇವೆಲ್ಲ ಕಾಲದ ಕೃಪೆ ಅಲ್ಲ, ನನ್ನ ಕೃಪೆ. ಇದರಿಂದ ದೊಡ್ಡ ಸ್ಕ್ಯಾಮ್ ಇದೆ. ಅದೆಲ್ಲ ನಿನ್ನ ಮದುವೆ ದಿನ ಗೊತ್ತಾಗುತ್ತೆ. ನಾನೊಂಥರ ಗೊಂಬೆ ಆಡ್ಸೋನು, ನೀವೆಲ್ಲ ನನ್ನ ತಾಳಕ್ಕೆ ಕುಣಿಯೋ ಗೊಂಬೆಗಳು. ಈಗೆಲ್ಲ ನಡೀತಿದೆಯಲ್ಲ ಡ್ರಾಮಾ, ಸಂಭ್ರಮ, ಮತ್ತೆ ನೀವು ಅನುಭವಿಸೋ ನೋವು, ಎಲ್ಲದಕ್ಕೂ ನಾನೇ ಸೂತ್ರಧಾರಿ ಪಲ್ಲವೇ. ನಾನು ಕೊಡ್ತಾ ಇರ್ತೀನಿ, ನೀನು ತಗೊತಾ ಇರಬೇಕು.